ಈ ಸೈನಿಕ ಶೌಚಕ್ಕೆ ಹೋಗಿದ್ದಾಗ ಅಚಾನಕ್ ಅವನ ಕಾಲಿಗೆ ಗುಂಡು ತಗುಲ್ತದೆ. ಉಳಿದವರೆಲ್ಲ ಅಡಗಿಕೊಳ್ಳುತ್ತಾರೆ ಮತ್ತು ಅವನು ನೆಲಕ್ಕೆ ಬಿದ್ದು ಬಿಡ್ತಾನೆ. ಅವನು ನೋವಿನಿಂದ ತೊಳಲಾಡುತ್ತಿದ್ದನು ಮತ್ತು ಸ್ನೈಪರ್ ದೂರದಿಂದಲೇ ಅವನನ್ನು ಗಮನಿಸುತ್ತಿದ್ದನು. ಉಳಿದ ಸೈನಿಕರಿಗೆ ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಒಬ್ಬ ಸೈನಿಕ ತನ್ನ ರೈಫಲ್ ಮೇಲೆ ಹೆಲ್ಮೆಟ್ ಇಟ್ಟು ಮೇಲಕ್ಕೆ ಎತ್ತುತ್ತಾನೆ. ಸ್ನೈಪರ್ ತಕ್ಷಣ ಅದರ ಮೇಲೆ ಗುಂಡು ಹಾರಿಸುತ್ತಾನೆ. ಅವರ ಕಮಾಂಡರ್ ಸ್ನೈಪರ್ನ ಸ್ಥಾನವನ್ನು ಅಂದಾಜು ಮಾಡುತ್ತಾನೆ. ಕಮಾಂಡರ್ ತಕ್ಷಣ ಏರ್ ಸಪೋರ್ಟ್ ಕೇಳುತ್ತಾನೆ. ಅದೇ ಸ್ಥಳದಲ್ಲಿ ಹಲವಾರು ಸ್ಫೋಟಗಳು ಸಂಭವಿಸುತ್ತವೆ. ಆದರೆ ದುರದೃಷ್ಟವಶಾತ್ ಸ್ನೈಪರ್ ಇನ್ನೂ ಸತ್ತಿರಲಿಲ್ಲ. ಅವನು ಮತ್ತೆ ಗುಂಡು ಹಾರಿಸುತ್ತಾನೆ ಮತ್ತು ಆ ಸೈನಿಕ ಸಾವನ್ನಪ್ಪುತ್ತಾನೆ. ನಂತರ ಎಲ್ಲ ಸೈನಿಕರು ಆ ಸ್ಥಳವನ್ನು ಪರಿಶೀಲಿಸಲು ಹೋಗುತ್ತಾರೆ. ಒಬ್ಬ ಸೈನಿಕ ಕಾಡಿನೊಳಗೆ ಮುಂದೆ ಸಾಗಲು ಆರಂಭಿಸುತ್ತಾನೆ. ಆಗ ಅವನಿಗೆ ರಕ್ತದ ಗುರುತುಗಳು ಕಾಣಿಸುತ್ತವೆ. ಅಷ್ಟರಲ್ಲಿ ಅಚಾನಕ್ ಸ್ನೈಪರ್ ಅವನ ತಲೆಗೆ ರೈಫಲ್ ಇಡುತ್ತಾನೆ. ಆದರೆ ಸೈನಿಕ ಚುರುಕಾಗಿ ಅವನ ರೈಫಲ್ ಕಸಿದುಕೊಳ್ಳುತ್ತಾನೆ ಮತ್ತು ಸ್ನೈಪರ್ನತ್ತ ಗುರಿ ಹಿಡಿಯುತ್ತಾನೆ. ಆದರೆ ಸ್ನೈಪರ್ ತಿರುಗಿದ ಕ್ಷಣವೇ ಸೈನಿಕ ಬೆಚ್ಚಿ ಬೀಳುತ್ತಾನೆ. ಏಕೆಂದರೆ ಆ ಸ್ನೈಪರ್ ಒಬ್ಬ ಹುಡುಗಿಯಾಗಿದ್ದಳು ಮತ್ತು ಸೈನಿಕ ಅವಳನ್ನು ಕೊಲ್ಲದೆ ಅಲ್ಲಿಂದ ಓಡುತ್ತಾನೆ.